ಇಲಾಖೆಯಿಂದ ಖಂಡನೆ ವ್ಯಕ್ತವಾಗ್ತಾ ಇರೋದು. ಅಮೆರಿಕ ತೀವ್ರವಾಗಿ ದಾಳಿಯನ್ನು ನಡೆಸ್ತಾ ಇರೋದಕ್ಕೆ ಖಂಡಿಸ್ತಾ ಇರೋದು. ರಷ್ಯಾ ಉತ್ತರ ಕೊರಿಯಾದಿಂದಲೂ ಕೂಡ ಖಂಡನೆ ವ್ಯಕ್ತವಾಗ್ತಾ ಇದೆ. ಅಮೆರಿಕ ದಾಳಿಯನ್ನ ರಷ್ಯಾ ಕೂಡ ಖಂಡಿಸ್ತಾ ಇದೆ. ರಷ್ಯಾಗೆ ಸಾಥ್ ಕೊಟ್ಟ ಉತ್ತರ ಕೊರಿಯಾ ಇದು ಅಂತಾರಾಷ್ಟ್ರೀಯ ಕಾನೂನು ಉಲ್ಲಂಘನೆ ಅಂತ ಹೇಳ್ತಾ ಇದೆ. ಇರಾನ್ಗೆ ಪರವಾಗಿ ನಿಂತ್ಕೊಂಡಿರೋದು ರಷ್ಯಾ ಹಾಗೆ ಉತ್ತರ ಕೊರಿಯಾ. ಕೇವಲ ಚೀನಾ ಮಾತ್ರ ಅಲ್ಲ, ರಷ್ಯಾ ಸೇರಿದಂತೆ ಉತ್ತರ ಕೊರಿಯಾದಿಂದಲೂ ಕೂಡ ಖಂಡನೆ ವ್ಯಕ್ತವಾಗ್ತಾ ಇದೆ. ಅಮೆರಿಕ ದಾಳಿಯನ್ನ ರಷ್ಯಾ ಖಂಡಿಸ್ತಾ ಇದೆ. ರಷ್ಯಾಗೆ ಸಾಥ್ ಕೊಡ್ತಾ ಇದ್ದಾರೆ ಉತ್ತರ ಅಮೆರಿಕ ಹಾಗೆ ಉತ್ತರ ಕೊರಿಯಾದವರು. ಇದು ಅಂತಾರಾಷ್ಟ್ರೀಯ ಕಾನೂನು ಉಲ್ಲಂಘನೆ. ಇರಾನ್ ಪರ ನಿಂತ್ಕೊಂಡಿರೋದು ರಷ್ಯಾ ಹಾಗೆ ಉತ್ತರ ಕೊರಿಯಾ. ಮುಖ್ಯವಾಗಿ ಈಗ ಏನು ನಾವು ಹೇಳ್ತಾ ಇದ್ವಿ, ಮೂರನೇ ಮಹಾಯುದ್ಧ ಏನಾದರೂ ಸಂಭವಿಸಿದಂತಹ ಪಕ್ಷದಲ್ಲಿ ಎರಡು ಬಣಗಳಾಗಿ ಈಗಾಗಲೇ ಹೋಳಾಗ್ತಾ ಇದೆ. ಕೆಲವೊಂದಷ್ಟು ರಾಷ್ಟ್ರಗಳು ಅಂದರೆ ಇರಾನ್ನ ಪರವಾಗಿ, ಇನ್ನು ಕೆಲವೊಂದಷ್ಟು ರಾಷ್ಟ್ರಗಳು ಇಸ್ರೇಲ್ನ ಪರವಾಗಿ ಸಾಥ್ ಕೊಡ್ತಾ ಇದ್ದಾರೆ. ಅಮೆರಿಕ ದಾಳಿಯನ್ನು ರಷ್ಯಾ ಖಂಡಿಸ್ತಾ ಇದೆ. ರಷ್ಯಾಗೆ ಈಗಾಗಲೇ ಉತ್ತರ ಕೊರಿಯಾ ಕೂಡ ಸಾಥ್ ಕೊಡ್ತಾ ಇದೆ. ಇದು ಅಂತಾರಾಷ್ಟ್ರೀಯ ಕಾನೂನು ಉಲ್ಲಂಘನೆ ಆಗತ್ತೆ. ಹಾಗಾಗಿ ಯುದ್ಧವನ್ನು ಮಾಡಬೇಡಿ. ಇರಾನ್ನ ಪರವಾಗಿ ರಷ್ಯಾ ಹಾಗೆ ಉತ್ತರ ಕೊರಿಯಾ ನಿಂತ್ಕೊಂಡು ಸಾಥ್ ನೀಡ್ತಾ ಇದೆ. ಇನ್ನೇನಾದರೂ ಮತ್ತೆ ಅಮೇರಿಕ ಮೂಗು ತೂರಿಸಿದಂತಹ ಪಕ್ಷದಲ್ಲಿ, ಯಾಕಂತ ಹೇಳಿದ್ರೆ ಮೇನ್ ಇಂಟೆನ್ಷನ್ ಏನಪ್ಪಾ ಅಂತ ಹೇಳಿದ್ರೆ, ಹೇಳ್ತಾ ಇದ್ವಿ ಇರಾನ್ ಹತ್ರ ಇರುವಂಥ ಕೆಲವೊಂದಷ್ಟು ನ್ಯೂಕ್ಲಿಯರನ್ನು ಅಥವಾ ಕೆಲವೊಂದಷ್ಟು ಅಣ್ವಸ್ತ್ರಗಳನ್ನು ಹೇಗಾದರೂ ಮಾಡಿ ನಾಶಪಡಿಸಬೇಕು, ವಿಶ್ವದಲ್ಲಿ ನಾವು ಮಾತ್ರ ಸ್ಟ್ರಾಂಗ್ ಆಗಿರುವಂಥ ವೆಪನ್ಗಳನ್ನು ಹೊಂದಿರಬೇಕು ಅನ್ನೋದು ಅಮೆರಿಕದ ಮೊದಲ ಉದ್ದೇಶ. ಹೀಗಾಗಿ ಎಲ್ಲೋ ಏನೋ ವಿಚಾರವನ್ನು ತಿಳ್ಕೊಂಡು 2001 ನಂತರದಲ್ಲಿ ಏನು ಅಣ್ವಸ್ತ್ರಗಳನ್ನು ಶೇಖರಣೆ ಮಾಡ್ತಾ ಇದ್ದಾರೆ ಇರಾನ್ ಅನ್ನೋದು ಗೊತ್ತಾದ ಮೇಲೆ ಎಲ್ಲಿ ಅಮೆರಿಕದ ಮೇಲೂ ಕೂಡ ಅಟ್ಯಾಕ್ ಮಾಡಿಬಿಟ್ರೆ ಸಂದಿಗ್ಧ ಪರಿಸ್ಥಿತಿ ಬಂದೊದಗತ್ತೆ ಅನ್ನುವಂಥ ಕಾರಣಕ್ಕೆ ಇಸ್ರೇಲ್ನ ಪರವಾಗಿ ಅಮೆರಿಕ ಮೊದಲಿಂದಲೂ ಕೂಡ ಸ್ಟ್ರಾಂಗ್ ಆಗಿ ನಿಂತ್ಕೊಂಡಿರೋದು. ಈಗ ಬೇರೆ ಬೇರೆ ರಾಷ್ಟ್ರಗಳು ಕೂಡ ಇರಾನ್ನ ಪರವಾಗಿ ಸಾಥ್ ನೀಡ್ತಾ ಇದೆ.